ನಮಸ್ಕಾರ, ಇದು ಝೂಮ್ ಕನ್ನಡ ನ್ಯೂಸ್. ನಾನು ಕುಮಾರಸ್ವಾಮಿ. ಈಗ ಬ್ರೇಕಿಂಗ್ ನ್ಯೂಸ್. ರಾಜ್ಯದ ಪ್ರಸಿದ್ಧ ಶಿಕ್ಷಣ ಸಂಸ್ಥೆ ಅತ್ತಿಬೆಲೆ ಪಬ್ಲಿಕ್ ಶಾಲೆಯಲ್ಲಿ 19ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಅದ್ದೂರಿಯಾಗಿ ಪ್ರಾರಂಭ. 7 ದಿನಗಳ ಕಾಲ ನಡೆಯುವ APS ಶಾಲೆಯ 19ನೇ ವರ್ಷದ ಅದ್ದೂರಿ ಶಾಲಾ ವಾರ್ಷಿಕೋತ್ಸವ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಅತ್ತಿಬೆಲೆ ಪಟ್ಟಣದಲ್ಲಿರುವ APS ಶಾಲೆ ಅತ್ತಿಬೆಲೆ ಪಬ್ಲಿಕ್ ಶಾಲೆ ರಾಜ್ಯ ಹಾಗೂ ಬೆಂಗಳೂರು ನಗರ ಜಿಲ್ಲೆಯಲ್ಲೇ ಪ್ರಸಿದ್ಧ ಶಾಲೆ. ಶಿಕ್ಷಣ, ಕ್ರೀಡೆ, ಸಾಂಸ್ಕೃತಿಕ, ಕಲೆ ಹಾಗೂ ಫಲಿತಾಂಶ, ತಂತ್ರಜ್ಞಾನ, ಪರಿಸರ, ಆರೋಗ್ಯ, ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡುತ್ತಾ ಬರುತ್ತಿರುವ ರಾಜ್ಯದ ಪ್ರತಿಷ್ಠಿತ ಹಾಗೂ ಜನಸಾಮಾನ್ಯರ ಅಚ್ಚುಮೆಚ್ಚಿನ ಖಾಸಗಿ ಶಾಲೆ APS ಶಿಕ್ಷಣ ಸಂಸ್ಥೆ ಪ್ರಾರಂಭವಾಗಿ 19 ವರ್ಷ. ಬಡವರಿಗೆ, ಜನಸಾಮಾನ್ಯರಿಗೆ, ಪ್ರತಿಷ್ಠಿತ ಕುಟುಂಬದ ಮಕ್ಕಳಿಗೆ ಹೇಳಿ ಮಾಡಿಸಿದ ಶಾಲೆ. ಉತ್ತಮ ಗುಣಮಟ್ಟದ ಆಧುನಿಕ ವೈಜ್ಞಾನಿಕ ತಂತ್ರಜ್ಞಾನ, ಸ್ಟೇಟ್ ಸಿಲೆಬಸ್, ICSC ಕಾಲೇಜು ಶಿಕ್ಷಣ ನೀಡುತ್ತಿದ್ದು ಪ್ರಸಿದ್ಧ ಶಾಲೆಯಾಗಿ ಹೊರಹೊಮ್ಮುತ್ತಿದೆ. ಇಂದು 19ನೇ ವರ್ಷದ ಶಾಲಾ ವಾರ್ಷಿಕೋತ್ಸವಕ್ಕೆ ಚಾಲನೆಯನ್ನು ಬಸವರಾಜ್ರವರು, ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ದೇವರವರು ಹಾಗೂ APS ಶಾಲೆಯ ಪ್ರಾಂಶುಪಾಲರು ಹಾಗೂ ಸಂಸ್ಥಾಪಕರಾದ ಮುನ್ರಾಜ್ರವರು ಹಾಗೂ ಮುಖಂಡರಾದ ಪಟಾಪಟ್ ರವಿರವರು ಮತ್ತು ಗಣೇಶ್ರವರು ನೆರವೇರಿಸಿದರು. ಶಾಲಾ ವಿದ್ಯಾರ್ಥಿಗಳಿಂದ ಅದ್ದೂರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ದೇಶ ಪ್ರೇಮ, ದೇಶಭಕ್ತಿ, ನಾಡು ನುಡಿ, ನೆಲ ಜಲ, ಭಾಷೆ, ಶಿಕ್ಷಣ, ಜಾನಪದ, ಕಲೆ, ಸಾಹಿತ್ಯ, ಭಕ್ತಿ ಮತ್ತು ಚಲನಚಿತ್ರ ಹಾಡುಗಳಿಗೆ ವಿದ್ಯಾರ್ಥಿಗಳು ನೃತ್ಯ ಮಾಡಿದರು. ನಂತರ ವಿವಿಧ ನಾಟಕ ಪ್ರದರ್ಶನ ನಡೆಸಿಕೊಟ್ಟರು. ಸಾವಿರಾರು ವಿದ್ಯಾರ್ಥಿಗಳ ಪೋಷಕರು ಆಗಮಿಸಿ ತಮ್ಮ ಮಕ್ಕಳ ನೃತ್ಯಗಳಿಗೆ ಖುಷಿಪಟ್ಟರು. APS ಶಾಲೆ ಆಡಳಿತ ಮಂಡಳಿ ಅದ್ದೂರಿಯಾಗಿ ವೇದಿಕೆ ನಿರ್ಮಾಣ ಮಾಡಿ ಅದ್ದೂರಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲು ಅದ್ದೂರಿಯಾಗಿ ಸೆಟ್ ನಿರ್ಮಾಣ ಮಾಡಿದ್ದರು. ಅತ್ತಿಬೆಲೆ ಪಬ್ಲಿಕ್ ಶಾಲೆ ರಾಜ್ಯ ಮತ್ತು ಬೆಂಗಳೂರು ನಗರ ಜಿಲ್ಲೆಯಲ್ಲೇ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯಾಗಿದ್ದು ಆಧುನಿಕ ವೈಜ್ಞಾನಿಕ ತಂತ್ರಜ್ಞಾನ ಹಾಗೂ ಪರಿಸರ, ಕಲೆ, ಸಾಹಿತ್ಯ, ಕ್ರೀಡೆ ಎಲ್ಲ ಕ್ಷೇತ್ರಗಳಲ್ಲೂ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಕೊಡುತ್ತಾ ರಾಜ್ಯದ ಪ್ರಸಿದ್ಧ ಶಾಲೆಯಾಗಿದೆ. ಫಲಿತಾಂಶದಲ್ಲೂ ರಾಜ್ಯಕ್ಕೆ ಪ್ರಥಮ. ಪ್ರತಿಷ್ಠಿತ ಕುಟುಂಬದ ಮಕ್ಕಳಿಂದ ಹಿಡಿದು ಬಡವರ ಜನಸಾಮಾನ್ಯರ ಮಕ್ಕಳು ಸಹ ಈ ಶಾಲೆಯಲ್ಲಿ ಶಿಕ್ಷಣ ಪಡೆಯುತ್ತಾರೆ. ನೃತ್ಯ ಅತ್ಯುತ್ತಮ ಶಿಕ್ಷಕರ ಆಡಳಿತ ಮಂಡಳಿ ಇದ್ದು ಸ್ಟೇಟ್ ಸಿಲೆಬಸ್ ಹಾಗೂ ICSC ಪದವಿ ಪೂರ್ವ ಶಿಕ್ಷಣ PUC ವರೆಗೆ ಶಿಕ್ಷಣ ದೊರೆಯುತ್ತದೆ. ಇಲ್ಲಿ ಕಲಿತ ವಿದ್ಯಾರ್ಥಿಗಳು ದೇಶದ ವಿವಿಧ ಕ್ಷೇತ್ರದಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾರೆ. ಈ ವರ್ಷದಿಂದ ಲಿಟಲ್ ಸನ್ಶೈನ್ ಇಂಟರ್ನ್ಯಾಷನಲ್ ಫ್ರೀ ಸ್ಕೂಲ್ ಪ್ರಾರಂಭಗೊಂಡಿದ್ದು ಈ ಭಾಗದ ಸಾರ್ವಜನಿಕರು ತಮ್ಮ ಮಕ್ಕಳ ದಾಖಲಾತಿಯನ್ನು ಪ್ರವೇಶಾತಿ ಮಾಡಿಕೊಳ್ಳಬಹುದು ಎಂದು ಶಾಲೆಯ ಪ್ರಾಂಶುಪಾಲರು ಹಾಗೂ ಸಂಸ್ಥಾಪಕರಾದ ಮುನ್ರಾಜ್ ಅವರು ಮಾಧ್ಯಮಕ್ಕೆ ತಿಳಿಸಿದರು. ಕುಮಾರಸ್ವಾಮಿ, ಝೂಮ್ ಟಿವಿ ಕನ್ನಡ, ಆನೇಕಲ್. ಹಾಗೂ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಹೆಚ್ಚಿನ ನನ್ನ ವರದಿಗಾರರೇ, ಇವತ್ತೇನು ನಾವು ಜನವರಿ 2 ಮತ್ತೆ 3ನೇ ತಾರೀಕು ಹಮ್ಮಿಕೊಂಡಿರ್ತಕ್ಕಂಥ ಒಂದು 2ನೇ ತಾರೀಕು ಜನವರಿ 2ನೇ ತಾರೀಕಿನಂದು APS ಕಾಸ್ಮಿಕ್ ಕಾರ್ನಿವಲ್ ಅಂತ ಒಂದು ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ. ಇದು LKG ಇಂದ 4ನೇ ತರಗತಿ ICSC ಮತ್ತೆ ಸ್ಟೇಟ್ ವಿಭಾಗದಿಂದ ಮತ್ತೆ ಹಾಗೆ PUC ಮಕ್ಕಳಿಂದ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಮತ್ತು ನಾಳೆ ಸಹ 3 ಜನವರಿಯಂದು ಒಂದು ನಮ್ಮ APS ಪ್ರತಿಬಿಂಬ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ನಾವು 5ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ನಾವು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ. ಇವತ್ತು ಬೆಳಗ್ಗೆಯಿಂದ ನಿಜವಾಗ್ಲೂ ಈ ಒಂದು 2ನೇ ತಾರೀಕು ನಾವೇನೇವತ್ತು ಕಾಸ್ಮಿಕ್ ಕಾರ್ನಿವಲ್ ಅಂತ ನಾವೇನ್ ಮಾಡಿದ್ವಿ, ಈ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮೂಡಿ ಬಂತು. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಬಸವರಾಜರವರು, ಹಾಗೆ ಮಂಜುನಾಥ್ ದೇವರವರು, ಮತ್ತೆ ನಮ್ಮ ಒಂದು ಕ್ಯಾಂಪ್ಸ್ ಕರ್ನಾಟಕದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶಶಿಕುಮಾರ್ ಅವರು, ಹಾಗೆ ನಮ್ಮ PO ಆಗಿರ್ತಕ್ಕಂಥ ವೆಂಕಟೇಶ್ವರವರು, ಹಾಗೆ ಪಟಾಪಟ್ ರವಿಯವರು, ಮತ್ತೆ ಗಣೇಶ್ರವರು, ಎಕ್ಸ್-ಚೇರ್ಮನ್, ಈ ತರ ಅನೇಕ ಪ್ರಮುಖ ವ್ಯಕ್ತಿಗಳು ಇವತ್ತು ಬಂದು ಈ ಒಂದು ಕಾರ್ಯಕ್ರಮವನ್ನ, ಮತ್ತೆ ನಮ್ಮ ಪುಟ್ಟಣ್ಣವರ ಮಗ ಅವರು ಸಹ ಪುಟ್ಟಣ್ಣವರು ಬರಬೇಕಾಗಿತ್ತು, ಅವ್ರು ಬಂದು ಅವ್ರ ಮಗನೂ ಬಂದು ಈ ಕಾರ್ಯಕ್ರಮಕ್ಕೆ ಬಂದಿದ್ರು. ಮತ್ತೆ ಅನೇಕ ಶಾಲೆಯ ಸುಮಾರು ಒಂದು 25ರಿಂದ 30 ಶಾಲೆಯ ಎಲ್ಲ ಒಂದು ಕಾರ್ಯದರ್ಶಿಗಳು ಮತ್ತೆ ಎಲ್ಲ ಅಧ್ಯಕ್ಷರುಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ರು. ಇದು ತುಂಬಾ ಒಂದು ನಿಜವಾಗ್ಲೂ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಒಂದು ಬಯಲುಗಲ್ಲು ಅಂತ ಹೇಳ್ಬೋದು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಈ ಕಾರ್ಯಕ್ರಮ ಮೂಡಿ ಬಂತು. ಅದೇ ತರ ನಾವಲ್ಲಿ ಒಂದು ಲಿಟಲ್ ಸನ್ಶೈನ್ ಇಂಟರ್ನ್ಯಾಷನಲ್ ಫ್ರೀ ಸ್ಕೂಲ್ ಅಂತ ಒಂದು ನಾವೀಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಈಗಾಗಲೇ ನಾವು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದೀವಿ. ಮತ್ತೆ ಯಾರು ಈ ಒಂದು
ಇದಕ್ಕೆ LKG ಇಂದ ಹಿಡಿದು ಮತ್ತೆ 10ನೇ ತಾರೀಕು ತನಕ ನಮ್ಮ ಒಂದು ಇದರಲ್ಲಿ ICSE ನಲ್ಲಿ ಹೊಸ ಅಡ್ಮಿಷನ್ಸ್ ಆದ್ರೆ ಅವರಿಗೆ ಜನವರಿ 6ನೇ ತಾರೀಕಿಂದ ಮತ್ತೆ ಫೆಬ್ರವರಿ 15ನೇ ತಾರೀಕು ಅಡ್ಮಿಷನ್ಸ್ ಆದ್ರೆ ಯಾರ್ಯಾರು ಅಡ್ಮಿಷನ್ಸ್ ಆಗ್ತಾರೆ ಅವ್ರಿಗೆಲ್ಲರಿಗೂ ನಾವು ಡೆಲ್ಲಿ ಟ್ರಿಪ್ ಅನ್ನ ಫ್ರೀ ಆಗಿ ನಾವು ಕೊಡ್ತಾ ಇದ್ದೀವಿ. ಫ್ಲೈಟ್ ಅಲ್ಲಿ ಕರ್ಕೊಂಡೋಗಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಮತ್ತೆ ಸ್ಟೇಟ್ ಬೋರ್ಡ್ ಅಲ್ಲಿ ಅಡ್ಮಿಷನ್ ಆಗಿರುವ ವಿದ್ಯಾರ್ಥಿಗಳಿಗೆ ಹೈದರಾಬಾದ್ ಟ್ರಿಪ್ ಅನ್ನ ಮಾಡ್ತಾ ಇದ್ದೀವಿ. ನಾವು ಸುತ್ತಮುತ್ತಲು ಇರ್ತಕ್ಕಂಥ ಒಂದು ಹಳ್ಳಿ ಮಕ್ಕಳಿಗೆ ನಾವು ಒಳ್ಳೆ ವಿದ್ಯಾಭ್ಯಾಸನ ಕೊಟ್ಟು ಪ್ರತಿ ವರ್ಷನೂ ನಾವು ಈ ಒಂದು ರಿಸಲ್ಟ್ಸ್ ಅಲ್ಲಿ ನಮ್ಮ ಸ್ಟೇಟ್ ಬೋರ್ಡ್ ಆಗಿರ್ಬೋದು, ICSE ಆಗಿರ್ಬೋದು, ಮತ್ತೆ PUC ನಲ್ಲಿ ನಮ್ಮದೇ ಮೊದಲು ನಾವು ಒಂದು ರಿಸಲ್ಟ್ಸ್ ಅನ್ನ ಕೊಟ್ಟು ಕಡಿಮೆ ಫೀಸ್ ಅಲ್ಲಿ ನಾವು ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೇವೆ. ಇದಕ್ಕೆಲ್ಲರ ಸಹಕಾರ, ಪೋಷಕರ ಸಹಕಾರ, ಮತ್ತೆ ಎಲ್ಲ ನಮ್ಮ ವರದಿಗಾರರ ಸಹಕಾರ, ಮತ್ತೆ ಇದು ನಮ್ಮ ಒಂದು ಇದು ಇಲಾಖೆ ಸಿಬ್ಬಂದಿಯ ಒಂದು ಸಹಕಾರದಿಂದ ಮತ್ತೆ ನಮ್ಮ ಒಂದು ಶಾಲೆ ಶಿಕ್ಷಕರು ತುಂಬಾ ಒಂದು ಅಚ್ಚುಕಟ್ಟಾಗಿ ಶ್ರಮವಹಿಸಿ ಕೆಲಸ ಮಾಡ್ತಿದ್ದಾರೆ. ಮತ್ತೆ ವಿದ್ಯಾರ್ಥಿಗಳು ಸಹ ಈ ಒಂದು ಇದರಲ್ಲಿ ಪ್ರೋತ್ಸಾಹವನ್ನು ಕೊಡೋದ್ರಿಂದ ನಾವು ನಮ್ಮ ಒಂದು ತಾಲೂಕಿನಲ್ಲಿ ಒಂದು ಬೆಸ್ಟ್ ಸ್ಕೂಲ್ ಅಂತ ನಾವೇನು ಅನ್ಕೊಂಡಿದ್ದೀವಿ. ಮತ್ತೆ ನಮಗೆ ಫ್ಯಾಬ್ ಇಂಡಿಯಾ ಅಂತ ಅಂದ್ಬಿಟ್ಟು ಪಂಜಾಬ್ ಅವರಿಂದ ಫ್ಯಾಬ್ ಇಂಡಿಯಾ ಅವರಿಂದ ನಮಗೆ ನಮ್ಮ ಶಾಲೆಗೆ ಒಂದು ಉತ್ತಮವಾದ ಶಾಲೆ, ಉತ್ತಮವಾದ ಆಡಳಿತ ಮಂಡಳಿ, ಹಾಗೆ ಉತ್ತಮವಾದ ಪ್ರಾಂಶುಪಾಲರು ಅಂತೇಳಿ, ಉತ್ತಮ ಶಿಕ್ಷಕ ಅಂತೇಳಿ ನಮ್ಮ ಶಾಲೆಗೆ ಈ ವರ್ಷ ಇದು ಒಂದು ಗುರಿ, ಒಂದು ಗರಿಮೆಯನ್ನು ನಮಗೆ ಇವತ್ತು ಕೊಟ್ಟಿದೆ. ಅದರಿಂದ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ, ನಾಳೆ ನಡೀತಾ ಇದೆ. ನಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ.